ಮೊನ್ನೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ಒಂದು 3-4 ದಿನದಿಂದ ಈ ಪರಮ ಪೂಜ್ಯರು ಅಂತ ಕರೆಸ್ಕೊಳ್ಳೋರು ದೊಡ್ಡ ದೊಡ್ಡ ಟಿವಿ ಚಾನೆಲ್ ನಲ್ಲಿ ಹೋಗಿ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅವ್ರನ್ನ ಕರೆಸಿ ನನ್ನನ್ನು ಇಂಟರ್ವ್ಯೂ ತಗೊಳ್ರಿ ಅಂತ ಹೇಳಿ ಅದರಲ್ಲಿ ಹೇಳೋದು ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಇವತ್ತು ನೀವು ನೋಡಿ, ಯಾವುದು ನಿನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಹುಡುಗಿ ಹೇಳ್ತಾ ಇದ್ಲು, ಬೀದಿಗೆ ಬಂದ್ಬಿಟ್ವಿ ಸರ್, ನಾವು ಬಡ್ಡಿ ನಮ್ಮ ಅಣ್ಣ ನಮ್ಗೆ ಕೊಡಕ್ಕಾಗಲ್ಲ, ಈ ವಾರ ನಮ್ಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಬಂದು ರಾತ್ರಿ 10 ಗಂಟೆಗೆ ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡಿ ಹಿಂಗಾಗಿ ನಾವು ಊರ್ ಬಿಟ್ಟೆ ಹೋಗುವಂತ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಅಂದ್ರೆ ಮಹಿಳೆಯರನ್ನ ಬೀದಿಗೆ ತರೋದಕ್ಕೆ ಇವರು ಮಹಿಳಾ ಸಬಲೀಕರಣ ಕೋಡ್ ವರ್ಡ್. ಇದು ಗ್ರಾಮೀಣಾಭಿವೃದ್ಧಿ, ಇಡೀ ಗ್ರಾಮ ಪೂರ್ತಿ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿ ಊರಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಬರೀ ಮೀಟರ್ ಬಡ್ಡಿ ದಂಧೆ, ಅಷ್ಟು ಕಟ್ಟು ಇಷ್ಟು ಕಟ್ಟು, ಅದಕ್ಕೆ ಬರೀ ಇದೆ. ಯಾರಿಗೊಬ್ಬರಿಗೂ ಕೂಡ ಅಂತ ಊರೊಳಗೆ ಇರುವಂತ ಪರಿಸ್ಥಿತಿನೇ ಇಲ್ಲ. ಗ್ರಾಮೀಣಾಭಿವೃದ್ಧಿ ಕೋಡ್ ವರ್ಡ್ ಇದು. ಆನಂತರ ಪಾರದರ್ಶಕ. ಇವತ್ತು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೈಲಹೊಂಗಲದಲ್ಲಿ ಇವತ್ತು ಒಂದು ದೊಡ್ಡ ಡ್ರಾಮಾ ನಡೀತಾ ಅವ್ರ ಕಡೆಯಿಂದ, ಅದ್ರ ಬಗ್ಗೆ ಹೇಳ್ತೇನೆ. ಪಾರದರ್ಶಕತೆ ಅಂದ್ರೆ ಆಸ್ ಇಟ್ ಈಸ್ ಇದ್ದಿದ್ದನ್ನ ಏನು ನಡೀತಾ ಇದೆ ಅದನ್ನ ಜನಸಾಮಾನ್ಯರಿಗೆ ಅಥವಾ ಅವರ ಗ್ರಾಹಕರಿಗೆ ತಿಳಿಸ್ಕೊಡ್ಬೇಕು. ಇಲ್ಲಿ ಗ್ರಾಹಕರು ಯಾರು? ಸಂಘದಲ್ಲಿರುವಂತಹ ಸದಸ್ಯರು. ಇಲ್ಲಿ ಯಾವ ಬ್ಯಾಂಕಿನಿಂದ ದುಡ್ಡು ಬಂದಿದೆ ಅಂತ ಹೇಳಿಲ್ಲ ಯಾವತ್ತೂ ಕೂಡ. ಹೋರಾಟ ಪ್ರಾರಂಭ ಆದ ನಂತರ ಆ ಸಂಘದವ್ರು ಕೇಳ ಯಾವ ಬ್ಯಾಂಕ್ ಇತರ ನೀವು ಕೊಟ್ಟಿದ್ರಿ ಹೇಳ್ರಿ ಅಂದ್ಮೇಲೆ ಅವಾಗ ಹೇಳ್ತಾ ಇದ್ದಾರೆ IDBI ಬ್ಯಾಂಕು, ಇದು SBI ಬ್ಯಾಂಕು, ಈಗ ಹೇಳ್ತಾ ಇದ್ದಾರೆ. ಆದ್ರೆ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಇದು ಪಾರದರ್ಶಕತೆ. ಕೇರಳದ ನಾರಾಯಣ ನಾಯಕ್ ಅವರು ಮಾಹಿತಿ ಕೇಳಿದ್ದಾರೆ ಬ್ಯಾಂಕಿಗೆ, SBIಗೆ ಮಾಹಿತಿ ಕೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ಯಾವ ಒಡಂಬಡಿಕೆ ಮಾಡಿದಿರಿ, ಏನು ವ್ಯವಹಾರ ಆಗಿದೆ ಅಂತ ಕೇಳಿದ್ರೆ SBIನವರು ಉತ್ತರ ಕೊಟ್ಟಿದ್ದಾರೆ RTIಗೆ, ನಾವು ಕೊಡೋದಕ್ಕೆ ಬರುವುದಿಲ್ಲ, ಇದು ಬ್ಯಾಂಕ್ ಮತ್ತೆ SKRDRD ಟ್ರಸ್ಟ್ಗೆ ಆದಂತಹ ಇಂಟರ್ನಲ್ ವ್ಯವಹಾರ, ಇದು ಮಾಹಿತಿ ಕೊಟ್ಟಿದ್ದಾರೆ RTIನಲ್ಲಿ. ಅಂದ್ರೆ ಇದರರ್ಥ ಏನು? ನಿಮ್ಮ ಇಂಟರ್ನಲ್ ಒಡಂಬಡಿಕೆ ಆದ್ರೆ ಸಾರ್ವಜನಿಕವಾಗಿ ಯಾಕಪ್ಪ ನೀವು ದುಡ್ಡು ಸಾಲ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ರಿ? ಮಾಡಬಾರ್ದಲ್ಲ ನೀವು. ಇನ್ನೊಂದು RBIನಲ್ಲಿ ಬಹಳ ಮಹತ್ತರವಾದಂತಹ ಮಾಹಿತಿ RBIನಿಂದ ಲಭ್ಯ ಆಗಿದೆ. ಏನು ಅಂತ ಹೇಳಿದ್ರೆ, ನಾರಾಯಣ ನಾಯಕ್ ಅವರು, ಕೇರಳದ ಕಾಸರಗೋಡಿನ ನಾರಾಯಣ ನಾಯಕ್ ಅವರು ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಮತ್ತು ಸೌಜನ್ಯ ಪರವಾಗಿ ನಿಂತಹ ನಾರಾಯಣ ನಾಯಕ್ ಅವರು ಕೇಳಿದಂತಹ RTI ಮಾಹಿತಿಯಲ್ಲಿ RBI ಹೇಳಿದೆ. ಇವರು ಏನ್ ಕೇಳ್ತಾರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯು ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬಹುದೇ ಅನ್ನುವಂತಹ ಪ್ರಶ್ನೆಗೆ RBI ಸ್ಪಷ್ಟವಾಗಿ ಹೇಳಿದೆ, ದಿಸ್ ಇನ್ಫಾರ್ಮೇಶನ್ ಈಸ್ ನಾಟ್ ಅವೈಲೇಬಲ್. ಈ ಮಾಹಿತಿ ನಮ್ಮ ಹತ್ರ ಇಲ್ಲ. ಅಂದ್ರೆ ಇವರು ತಗೊಂಡಿದ್ದು ಅವರಿಗೆ ಗೊತ್ತೇ ಇಲ್ಲ. ಅಂದ್ರೆ ಇವರು ಏನೋ RBI ಪರ್ಮಿಷನ್ ತಗೊಂಡಿದ್ರೆ ಹೇಳ್ತಿದ್ರು ಎಸ್ ನಾವು ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳಿ. ನೋಡಿ ಎಷ್ಟು ಗೋಲ್ಮಾಲ್. ಅಂದ್ರೆ ಇದು ಪಾರದರ್ಶಕತೆ. ಇವ್ರ ಲೆಕ್ಕದಲ್ಲಿ ಇದು ಪಾರದರ್ಶಕತೆ. ಈ AK-47ಗೆ ರೋಸ್ ಅಂತ ಹೇಳ್ತಾರಲ್ಲ, ಹಂಗೆ ಟೆರರಿಸ್ಟ್ಗಳು. ಪಾರದರ್ಶಕತೆ. ಆನಂತರ ಮತ್ತೊಂದು ಪಾರದರ್ಶಕತೆ, ಪೂಜ್ಯರ ಅತ್ಯಂತ ಪಾರದರ್ಶಕತೆ ಅಂತ ಹೇಳಿದ್ರೆ, ಉಳಿತಾಯ ಹಣ ಎಲ್ಲಿದೆ ಅಂತ ಹೇಳಿ ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಾಗಬೇಕಲ್ಲ ಎಲ್ಲಿಟ್ಟಿದೀವಿ ಅಂತ ಹೇಳಿ. ಯಾವ ತಿಜೋರಿಯೊಳಗೆ ಇಟ್ಟಿದಿರಿ, ಯಾವ ಬ್ಯಾಂಕಲ್ಲಿ ಇಟ್ಟಿದಿರಿ, ಇಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ. ಉಳಿತಾಯ ಹಣ ಇನ್ಫ್ಯಾಕ್ಟ್ ಅದನ್ನ ಖಾತೆಯಲ್ಲಿನೇ ಇಡಬೇಕು. ಇವರೇನು CC ಖಾತೆ ಮಾಡಿದೀವಿ, ನಿಮ್ ಗುಂಪಿಂದು CC ಖಾತೆಯಲ್ಲಿ ಉಳಿತಾಯ ಹಣದ ಮೆನ್ಷನ್ನೇ ಇಲ್ಲ. ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪಾರದರ್ಶಕತೆ ಇರುವಂತ ಸಂಸ್ಥೆ. ಉಲ್ಟಾ ಪಲ್ಟಾ ಎಲ್ಲ. ಇವರು News 18ನಲ್ಲಿ ಹೇಳ್ತಾ ಇದ್ರು, ಮಹಿಳಾ ಸಬಲೀಕರಣ ಪಾರದರ್ಶಕತೆ ಇರುವಂತದ್ದು. ಉಲ್ಟಾ ಪಲ್ಟಾ ಎಲ್ಲ. ಆನಂತರ NRLM ಸ್ಕೀಮ್ ಬಗ್ಗೆ ಸ್ಕ್ಯಾಂಡಲ್, ದೊಡ್ಡ ಸ್ಕ್ಯಾಂಡಲ್ ಅದು. NRLM ನಾನು ಜನರಿಗೆ ಹೇಳ್ತಾ ಇದ್ದೀನಿ, ಸಂಘದಿಂದ ಸಾಲ ತಗೊಂಡಂತವ್ರಿಗೆ ಹೇಳ್ತಾ ಇದ್ದೀನಿ,
ನೀವೇನು ಬಡ್ಡಿ ಕಟ್ತಾ ಇದೀರಲ್ಲ ಅದು ಮಾಫ್ ಆಗಿ ಹೋಗ್ಬಿಟ್ಟಿದೆ. ಪ್ರತಿ ವರ್ಷ 2 ಸಾರಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯಲ್ಲಿ ಅದು ಮಾಫ್ ಆಗ್ತಾನೆ ಬರ್ತದೆ. ನೀವು ಬಡ್ಡಿ ಕಟ್ಟುವ ಅವಶ್ಯಕತೆನೇ ಇಲ್ಲ. 3-3.5% ಕಟ್ ಆಗುತ್ತೆ. ಅಂದ್ರೆ ಸರ್ಕಾರ ಅದನ್ನ ಮಾಫ್ ಮಾಡ್ತದೆ, ಸಾಲ ಬಡ್ಡಿ ಮನ್ನಾ ಮಾಡ್ತದೆ, ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕರೀತಾರೆ. ಕಟ್ಟಿಸ್ಕೊಳ್ತಾ ಇದಾರೆ. ಅದು ಯಾರು ಹೇಳ್ತಾ ಇಲ್ಲ. ಯಾಕೆ ಹೇಳಿ? ಪಾರದರ್ಶಕತೆ. ಅಂದ್ರೆ ಕದ್ದು ಮುಚ್ಚಿ ದಂಧೆ ಮಾಡೋದಕ್ಕೆ ಇವರೇನಂತೆ ಕೋಡ್ ವರ್ಡ್ ಇಟ್ಟಿದ್ದಾರೆ ಪಾರದರ್ಶಕತೆ. ಇದು ಪಾರದರ್ಶಕತೆ. ಹಿಂಗಾಗಿ ನೀವು ಕೆಲವೊಂದಿಷ್ಟು ಇದನ್ನ ನೋಡಬಹುದು ನೀವು. ಯಾಕಂದ್ರೆ ಇವರು ಸೋಷಿಯಲ್ ಮೀಡಿಯಾ ಮತ್ತು ಪೇಪರ್ನಲ್ಲೆಲ್ಲ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ನಾವು ಈ ರೀತಿ ಕೆಲಸ ಮಾಡಿದ್ವಿ, ಹಂಗೆ ಮಾಡಿದ್ವಿ. ಹಿಂಗಾಗಿ ನಾವು ಯಾವ ರೀತಿ ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಪೂಜ್ಯರು ಗ್ರಾಮೀಣಾಭಿವೃದ್ಧಿಯ ಹರಿಕಾರರು ಅಂತ ಹೇಳಿದ್ರೆ ನಾವೇನ್ ತಿಳ್ಕೋಬೇಕು? ಇದನ್ನ ಕೋಡ್ ವರ್ಡ್ ಏನು? ಗ್ರಾಮೀಣಾಭಿವೃದ್ಧಿ ಕೋಡ್ ವರ್ಡ್ ಮೀಟರ್ ಬಡ್ಡಿ ವಸೂಲಿ. ಒಂದು ವೇಳೆ ಪೂಜ್ಯರು ಗ್ರಾಮೀಣಾಭಿವೃದ್ಧಿ ಹರಿಕಾರರು ಅಂತ ಹೇಳಿಬಿಟ್ರೆ ನಾವೇನಂತ ತಿಳ್ಕೋಬೇಕು? ಪೂಜ್ಯರು ಮೀಟರ್ ಬಡ್ಡಿ ದಂಧೆ ಹರಿಕಾರರು. ಹೌದ್ ತಾನೆ? ಈಗ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಇದಾವೆ. ಕೆಲವೊಬ್ರು ಬಹಳಷ್ಟು ಜನ ನಮ್ಗೆ ಕೇಳ್ತಿರ್ತಾರೆ, ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ದಂಧೆ ಇದಾವೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ. ಒಂದು ವಾಸ್ತವವನ್ನ ನಿಮಗೆ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ಮತ್ತೆ ಶಾಸಕರ ಗಮನಕ್ಕೆ, ಶಾಸಕಾಂಗದ ಗಮನಕ್ಕೆ ತರ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇವ್ರದೊಂದೇ ಮೀಟರ್ ಬಡ್ಡಿ ಮೈಕ್ರೋ ಫೈನಾನ್ಸ್ ಇಲ್ಲ, ಉಳಿದವೆಲ್ಲವಿದಾವೆ, ಬಹಳಷ್ಟು ಇದಾವೆ. ಆದರೆ ಆ ಎಲ್ಲಾ ಅತಿ ಹೆಚ್ಚು ಕನಿಷ್ಠ ಒಂದು 10-12 ಮೈಕ್ರೋ ಫೈನಾನ್ಸ್ಗಳಿಗೆ ತರಬೇತಿ ಕೊಡುವುದು ಇವರೇ. ಧಾರವಾಡದ ಇವ್ರದ್ದು ಟ್ರೈನಿಂಗ್ ಸೆಂಟರ್ ಇದೆಯಲ್ಲ, ಅಲ್ಲಿ ಫಾರ್ ಎಕ್ಸಾಂಪಲ್ ಅಕ್ವೆಟಸ್ ಅಂತ ಹೇಳಿ ಒಂದು ಮೈಕ್ರೋ ಫೈನಾನ್ಸ್ ಇದೆ, ಅವರಿಗೆ ಇನ್ನೂ ಸುಮಾರಿದೆ. ಅವ್ರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡೋದು ಟ್ರೈನಿಂಗ್ ಸೆಂಟರ್ ಧಾರವಾಡದ ಇವರ ಹೆಡ್ ಕ್ವಾರ್ಟರ್ನಲ್ಲಿನೇ ಯಾವ ರೀತಿ ವಸೂಲಿ ಮಾಡಬೇಕು, ಯಾವ ರೀತಿ ಮಾನಸಿಕವಾಗಿ ಒತ್ತಡ ಹಾಕಬೇಕು, ಯಾವ ರೀತಿ ಸುಳ್ಳುಗಳನ್ನ ಹೇಳಬೇಕು, ಯಾವ ರೀತಿ ತಲೆ ಬೋಳಿಸ್ಬೇಕು, ನುಣ್ಣಗೆ ತಲೆ ಬೋಳಿಸ್ಬೇಕು, ಕರೆಕ್ಟಾಗಿ ಮಾಹಿತಿ ಕೊಡ್ಬೇಕಾದ್ರೆ ಕೇಳಿ ನೀವು. ಅವ್ರ ಕಡೆಯಿಂದ 15 ದಿನದ್ದು ಒಂದು ಕೋರ್ಸ್ ಮಾಡ್ತಾರೆ. ಆ ಕೋರ್ಸ್ ಅನ್ನ ಕಂಡಕ್ಟ್ ಮಾಡುವುದೇ ಇದೇ ಪಿತಾಮಹರು, ಗ್ರಾಮೀಣಾಭಿವೃದ್ಧಿಯ ಪಿತಾಮಹರು, ಅಂದ್ರೆ ಮೀಟರ್ ಬಡ್ಡಿಯ ಪಿತಾಮಹರು.